ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ ಫ್ರೆಂಡ್ಸ. ಇವಾಗ ನೋಡ್ರಿ, ನಾ ಎದ್ದು ಕೂಡಲೇ ಇವಾಗ ಎದ್ದು ನೋಡ್ರಿ. ಇವಾಗ ಸ್ವಲ್ಪ ಹೇಳೋದು ಲೇಟ್ ಆಯ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಊರಾಗ ಜಾತ್ರೆ ಅದಲ್ಲ ಫ್ರೆಂಡ್ಸ. ಅದಕ್ಕೋಸ್ಕರವಾಗಿ ಆ ಜಾತ್ರೆ ನಿಮಿತ್ತ ರಾತ್ರಿ ಬೆಳತನ ಮೈಕ್ ಹಚ್ಚೋದು ಹಂಗೆ ಅದೆಲ್ಲ ಇತ್ತು. ಅದಕ್ಕೋಸ್ಕರವಾಗಿ ನಿದ್ದೆನೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಎದ್ದೆ. ನೋಡ್ತಿರ್ಬೋದು ಇವಾಗ ಟೈಮ 6:45 ಆಗ್ಲಾಕ ಬಂದದ. ಇವಾಗ ಎದ್ದು ನೋಡ್ರಿ. ಇವಾಗಂತ್ರ 6 ಗಂಟೆ ಅನ್ನೋದ್ರಾಗ ಬಿಸಿಲು ಬಿದ್ದುಬಿಡ್ತದ ನೋಡ್ರಿ. ಅಷ್ಟೊಂದು ಬಿಸಿಲು ಬಿದ್ದದ ಅಂಥೇಳಿ ನೋಡ್ತಿರ್ಬೋದು. ಮುಂಜಾನೆ ಎಳೆ ಬಿಸಿಲು ಹೆಂಗದ ಅಂಥೇಳಿ. ನನಗೆ ನಿನ್ನೆ ರಾತ್ರಿ ಸಂಜೆಕ ಏನು ಮಲ್ಕೊಳಾಗ ಏನು ಬಾಂಡೆ ತಿಕ್ಕಿ ಮಲ್ಕೊಳ್ಳೋದು ಆಗಲಿಲ್ಲ ಫ್ರೆಂಡ್ಸ. ಒಂದೊಂದು ದಿನ ಬೇಸರ ಆಯ್ತು ಅಂತಂದ್ರೆ ಹಂಗೆ ಬಿಟ್ಬಿಡ್ತೀನಿ. ಹಸ್ಬೆಂಡ್ ಅವರು ಬೆಳಿಗ್ಗೆ 5:30ಗೆ ಹೊಲಕ್ಕೆ ಹೋಗ್ಬಿಟ್ಟಾರ. ಅಂದ್ರೆ ಇವಾಗ ಬೇಸಿಗೆ ಕಾಲ ಅಲ್ಲ ಫ್ರೆಂಡ್ಸ. ಅದಕ್ಕೋಸ್ಕರವಾಗಿ ಆಳುಗಳು ಅಂದರೆ ಹೊಲಕ್ಕೆ ಕೆಲಸ ಮಾಡೋಕೆ ಆಳುಗಳು ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಬಂದುಬಿಟ್ಟು ಮಧ್ಯಾಹ್ನ 2 ಗಂಟೆ ಅಂದರೆ ಊಟ ಟೈಮ್ ಅನ್ನೋದ್ರಾಗ ಮನೆಗೆ ಬಂದುಬಿಡ್ತಾರೆ. ಅದಕ್ಕೋಸ್ಕರವಾಗಿ ಆಳುಗಳ ಜೊತೆ ಹಸ್ಬೆಂಡು ಹೋಗ್ಯಾರ. ಅವ್ರು ಹೋಗ್ಯಾರಲ್ಲ, ಅವ್ರು ಬೆಳಿಗ್ಗೆ ಹೋದ್ರಲ್ಲ ಅವ್ರು. ಅದಕ್ಕೋಸ್ಕರವಾಗಿ ಅವ್ರಿಗೆ ಚಹಾ ಮಾಡಿಕೊಟ್ಟು ನೋಡ್ರಿ. ಇಲ್ಲಿ ಬೆಳಿಗ್ಗೆ ಹಾಲ ಮತ್ತು ರಾತ್ರಿ ಹಾಲ ಇಲ್ಲದವಲ್ಲ ಫ್ರೆಂಡ್ಸ. ಇವಾಗ ನೋಡ್ತಿರ್ಬೋದು ಅವ್ರು ಚಹಾ ಮಾಡಿಕೊಟ್ಟಿನಿ. ಚಹಾ ಮಾಡಿಕೊಟ್ಟಾದ್ಮ್ಯಾಗ ಇಲ್ಲಿ ನೋಡ್ತಿರ್ಬೋದು ಇವಾಗ ನಾನು ಬಾಂಡೆ ತಿಕ್ಕಾಕತ್ತೀನಿ. ನಮ್ಮ ಕಡೆ ಹಳ್ಳಿಗಳ ಕಡೆ ಹಂಗೆ ಫ್ರೆಂಡ್ಸ. ಡೈಲಿ ಕೆಲಸಕ್ಕಂತ ಹೇಳಿ ಆಳುಗಳು 9-9:30 ಹಿಂಗೆ ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ 4:30-5 ಗಂಟೆಗೆ ಬರ್ತಿದ್ರು. ಆದ್ರೆ ಇವಾಗ ಬೇಸಿಗೆ ಕಾಲದಲ್ಲ, ಅದಕ್ಕೋಸ್ಕರವಾಗಿ ಮಧ್ಯಾಹ್ನ 2 ಗಂಟೆ ಅನ್ನೋದ್ರಾಗ ಮನೆಯಾಗೆ ಇರ್ತಾರೆ ಆಳುಗಳು. ಹೆಣ್ಣಾಳುಗಳು ಅಷ್ಟೇ, ಗಂಡಾಳುಗಳು ಕೂಡ ಬೆಳಿಗ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ ಅನ್ನೋದ್ರಾಗ ಮನೆಯಾಗಿರ್ತಾರೆ. ಮತ್ತು ಆಳುಗಳು ಹೋಗ್ಯಾರ ಹೊಲಕ್ಕೆ ಅಂದ್ರೆ ಅವ್ರ ಹಿಂದೆ ಹೋಗಲೇಬೇಕಲ್ಲ ಮನೆಯವರು. ಅದಕ್ಕೋಸ್ಕರವಾಗಿ ಇವಾಗ ಹಸ್ಬೆಂಡು ಒಂದು ವಾರ ಆಯಿತು ಅವ್ರು ಬೆಳಿಗ್ಗೆ 6 ಗಂಟೆ ಅನ್ನೋದ್ರಾಗ ಚಹಾ ಕುಡಿದು ಹೊಲಕ್ಕೆ ಹೋಗ್ಲಕತ್ತಾರ. ನಾಷ್ಟ ಅಲ್ಲೇ ಹೊಲದಾಗ ನಮ್ಮ ಅಕ್ಕರೊಬ್ಬರು ಆಸ್ತಿ ಅದಾರ ಫ್ರೆಂಡ್ಸ್ ಹೊಲದಾಗ. ಅವ್ರು ಅಲ್ಲೇ ನಾಷ್ಟ ಮಾಡ್ತಾರೆ. ಹಸ್ಬೆಂಡು ಕೂಡ ಅಲ್ಲೇ ಉಣ್ತಾರೆ. ಇವಾಗ ನೋಡ್ತಿರ್ಬೋದು ರೋಹಿತ್ಗೆ ಮತ್ತು ಮೋಹಿತ್ಗೆ ಚಹಾ ಹಾಕಿ ಹಾಲು ಮತ್ತು ಸ್ವಲ್ಪ ಚಹಾ ಹಾಕಿ ಅವ್ರಿಗೆ ಇಡಾಕತ್ತೀನಿ ಬಟ್ಟಲ್ದಾಗ. ಅವರು ಕೂಡ ಹಲ್ಲು ಉಜ್ಜಾಕತ್ತಾರ ಹೊರಗಡೆ. ಅವ್ರು ಬಂದು ಕೂಡಲೇ ಕುಡೀಲಿ ಅಂತ ಹೇಳಿ ಇಲ್ಲಿ ಚಹಾ ಹಾಕಿಟ್ಟಿನಿ. ಇವಾಗ ನೋಡ್ತಿರ್ಬೋದು ನಂದೆಲ್ಲ ಬಾಂಡೆ ತಿಕ್ಕೋದಾಯಿತು. ರೋಹಿತ್ ಕೂಡ ಬಂದು ಚಹಾ ಕುಡಿಯಾಕತ್ತ ನೋಡ್ರಿ. ಹಂಗೆ ಫ್ರೆಂಡ್ಸ ಮೋಹಿತಿನ ಹೊರಗಡೆ ಹಲ್ಲು ತಿಕ್ಕಾಕತ್ತಾನವ. ಈ ಎಲ್ಲ ಬಾಂಡೆನ ನಾನು ಮಾಮೂಲಿಯಾಗಿ ಜಾಸ್ತಿ ರಾತ್ರಿನೇ ಊಟ ಮಾಡಿ ಎಲ್ಲ ಬಾಂಡೆ ರಾತ್ರಿನೇ ತಿಕ್ಬಿಟ್ಟು ಮಲ್ಕೊಂಡಿರ್ತೀನಿ. ಆದ್ರೆ ಒಂದೊಂದು ದಿನ ಚಂತನ ಏನು ಮಾಡಿದ್ದೆ ಕೆಲಸ ಮಾಡೋದು ಅಂಥೇಳಿ ಬೇಸರ ಆಗ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ನಿನ್ನೆ ಗ್ಯಾಸ್ ಕಟ್ಟಿ ಕೂಡ ಒರೆಸಿಲ್ಲ ನಾನು. ಇವಾಗ ಬಾಂಡೆ ಎಲ್ಲ ತಿಕ್ಕಿದಾದ್ಮ್ಯಾಗ ಇವಾಗ ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸಿ ಇಡ್ಬೇಕು ನೋಡ್ರಿ. ಚಹಾ ಒಂದು ಅವ್ರು ಬೆಳಗ್ಗೆ ಅವಸರ ಆಗುತ್ತೆ, ಅವ್ರಿಗೆ ಜಲ್ದಿ ಮಾಡಿಕೊಡ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಚಹಾ ಒಂದು ಅವ್ರಿಗೆ ಮಾಡಿಕೊಟ್ಟು ನೋಡ್ರಿ. ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಬಾಂಡೆನ ನಾನು ಡಬ್ಬಿಡಾಕತ್ತೀನಿ. ಬೆಳಿಗ್ಗೆ ಇಷ್ಟೊಂದು ನಂದು ಗಡಿಬಿಡಿ ಇರ್ತದೆ ನೋಡ್ರಿ. ಅಂದ್ರೆ ಮತ್ತು ಹುಡುಗರ್ದು ಸಾಲು ಚಾಲು ಆಯ್ತಂದ್ರೆ ಆವಾಗ ಒಂಥರ ರೂಟೀನ್ ಚಾಲು ಆಗುತ್ತೆ. ಇವಾಗೇನು ಸೂಟಿ ಅದಲ್ಲ ಫ್ರೆಂಡ್ಸ ಸಾಲಿ. ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಲೇಟನೇ ಮಾಡ್ಕೋತೀನಿ ಅಂತ ಹೇಳ್ಬೋದು. ಮತ್ತು ಹಸ್ಬೆಂಡ ಡೈಲಿ 8:30 ಅನ್ನೋದ್ರಾಗ ಅವ್ರು ಹೊಲಕ್ಕೆ ಹೋಗಿರ್ತಿದ್ರು. ಇವಾಗ ಬೇಸಿಗೆ ಅದಲ್ಲ, ಕೆಲಸ ಆಳುಗಳು 6 ಗಂಟೆಗೆ ಹೋಗ್ತಾರಲ್ಲ ಅವ್ರಿಂದ ಅಂಥೇಳಿ ಇವಾಗ 6 ಗಂಟೆ ಹೋಗ್ಲಾಕತ್ತಾರ. ಅವ್ರು ಯಾವಾಗಲೂ ಡೈಲಿ ಮಾಮೂಲಿಯಾಗಿ 8:30-9ಕ್ಕೆ ಹೊಲಕ್ಕೆ ಹೋಗಿರ್ತಿದ್ರು. ಅವ್ರು ಹೋಗೋದ್ರಾಗ ನಂದು ನಾಷ್ಟ 9 ಗಂಟೆ ಅನ್ನೋದ್ರಾಗ ನಂದು ನಾಷ್ಟ ಜಲ್ದಿನೇ ಮಾಡ್ತಿದ್ದೆ. ಇವಾಗ ಅವ್ರು ಹೋಗ್ಯಾರಲ್ಲ, ನಾನು ಮತ್ತು ಮಕ್ಕಳು ಇಬ್ಬರು ಅಷ್ಟೇ, 3 ಜನ ಅದೇವಲ್ಲ. ಅಲ್ಲಿ ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರೆ ನಡೀತದೆ ಅಂಥೇಳಿ ನಿಧಾನಕ್ಕೆ ನಾನು ಕೆಲಸ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ಗ್ಯಾಸನ್ನು ಒರೆಸ್ಕೊಳಕತ್ತೀನಿ ನೋಡ್ರಿ. ಮತ್ತು ಗ್ಯಾಸ್ ಕಟ್ಟಿ ತುಂಬ ನೀರು ಬಿದ್ದಾವಲ್ಲ ಅವಕ್ಕನ್ನೆಲ್ಲನೂ ಗ್ಯಾಸ್ ಒಲೆ ಕ್ಲೀನ್ ಮಾಡ್ಕೊಂಬಿಟ್ಟು ಆ ಗ್ಯಾಸ್ ಕಟ್ಟಿನ ಒಂದು ಒರೆಸ್ಕೊಳ್ತೀನಿ ನೋಡ್ರಿ. ಅದೇ ರೀತಿ ನೋಡ್ರಿ, ಗ್ಯಾಸ್ ಕಟ್ಟಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಾಗ ಬೆಳಿಗ್ಗೆ ಹಾಲು ಬಂದ್ಬಿಟ್ಟಾವು. ಮೋಹಿತ ಹಾಲು ತೊಗೊಂಬಂದಾನ. ಇದೊಂದು ಬೆಳಿಗ್ಗೆ ಕಿಟ್ಲಿ ತುಂಬ ಬರ್ತಾವ್ರಿ ಹಾಲು. ನಮ್ಮ 3 ಮನೆಗೆ ಹಾಲು ಆಗಬೇಕು. ನಾವೊಂದು ಸ್ವಲ್ಪ ತೊಗೊಂಡ್ಬಿಟ್ಟು ಹಿಂದಿನ ಮನೆಗೆ ಮತ್ತು ಮುಂದಿನ ಮನ್ಯಾಗ ಅವ್ರು ತೊಗೊಂಡ್ಬಿಟ್ಟು ಕೊಟ್ಟಾರ. ಇವಾಗ ನಾವೊಂದು ಸ್ವಲ್ಪ ತೊಗೊಂಡೆ. ಆಮೇಲೆ ಮುಂದಿನ ಮನೆಗೆ ನಮ್ಮ ಹಿಂದೊಬ್ಬರು ನಮ್ಮ ಚಿಕ್ಕಮ್ಮದಾರ ಫ್ರೆಂಡ್ಸ್, ಅವ್ರಿಗೂ ಕೂಡ ಇದ್ರಾಗ ಕೊಡಬೇಕು. ಅಂದರೆ ಇದು ಕಿಟ್ಲಿ ತುಂಬ ಬರ್ತಾವೆ ಬೆಳಗ್ಗೆ ಮತ್ತು ರಾತ್ರಿ ಕೂಡ. ಈ ಕಿಟ್ಲಿ ತುಂಬ ಬರ್ತಾವೆ. ಡೈಲಿ 2 ಟೈಮ್ ಹಾಲು ಬರ್ತಾವೆ. ಹಿಂಗೆ ಅಂದ್ರೆ ಒಂದು ಕಿಟ್ಲಿ ಪೂರ್ತಿ ಬಂದು ಅಂದ್ರೆ 3 ಮನೆಗೂ ಆಗ್ತಾವೆ. ಇವಾಗ ನೋಡ್ರಿ, ನಂದು ಎಲ್ಲ ಗ್ಯಾಸ್ ಕಟ್ಟಿ ಕೂಡ ಪೂರ್ತಿಯಾಗಿ ನಾನು ನೀಟಾಗಿ ಸ್ವಚ್ಛ ಮಾಡಿಕೊಂಡೆ.
ಫ್ರೆಂಡ್ಸ್ ಯಾವಾಗಲೂ ನಾನು ಬಾಂಡೆನ ರಾತ್ರಿನೇ ತಿಕ್ಕಿ ಮಲ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸ್ತದ. ಆದ್ರೆ ಏನು ಎಷ್ಟು ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದರೂ ಮುಗಿದೇ ಇಲ್ಲ. ಹಂಗಾಗಿ ಒಂದೊಂದು ಸಲ ನಾನು ಬೇಸರ ಮಾಡ್ಕೊಂಡ್ಬಿಡ್ತೀನಿ ಭಾಳ. ಏನು ಮಾಡಿದ್ದೆ ಮಾಡೋದು, ಏನು ದಿನ ಅದನ್ನೇ ಮಾಡೋದಿಲ್ಲ ಅಂಥೇಳಿ ಒಂಥರ ಬೇಸರ ಮಾಡ್ಕೊಂಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನೋಡಿರಿ ಅಷ್ಟೊಂದು ಬಾಂಡೆ ಉಳಿದಿದ್ದು. ಇವಾಗ ನೋಡಿರಿ ಇವು ನಿನ್ನೆ ರಾತ್ರಿ ಹಾಲ, ಇವು ಬಂದು ಬೆಳಿಗ್ಗೆ ಹಾಲ. ಇವಕ್ಕನ್ನ ರಾತ್ರಿ ಹಾಲನ್ನು ಕಾಯಿಸ್ಬಿಟ್ಟು ಹೆಪ್ಪಾಕಂಥೇಳಿ ಇದ್ರಾಗ ಹಾಕ್ಲಾಕತ್ತೀನಿ ನೋಡಿರಿ. ಕಾಯಿಸಿದೆ ಇವಕ್ಕನ್ನ. ಇವು ಒಂದು ಸ್ವಲ್ಪ ಸುಡ್ತಾವೆ ಫ್ರೆಂಡ್ಸ್, ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಆರಿದ ಮ್ಯಾಗ ಇದಕ್ಕೆ ಹೆಪ್ಪಾಕ್ತೀನಿ. ಇವಾಗ ನೋಡಿರಿ ಬೆಳಿಗ್ಗೆ ಬಂದು ಹಾಲನ್ನು ನಾನು ಕಾಯಿಸ್ಲಾಕತ್ತೀನಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇವು ನಮ್ಮ ತಮ್ಮನ ಮದುವೆಗೆ ಮನೆ ತೊಗೊಂಡಿದ್ವಲ್ಲ, ರೋಹಿತ್ಗ ಅಂಥೇಳಿ ಕೋಟ ಮತ್ತು ಇವು ರಾತ್ರಿ ಎಂಗೇಜ್ಮೆಂಟ್ಗೆ ಅಂಥೇಳಿ ತೊಗೊಂಡಿದ್ದೀವಿ ಇಬ್ಬರಿಗೆ. ಇದೊಂದು ಕೋಟನ, ಇವೆರಡು ಕೋಟನ ಮತ್ತು ಮದುವೆಗೆ ಅಂಥೇಳಿ ತೊಗೊಂಡಿದ್ದೇವೆ. ಒಟ್ಟು 4-5 ಜೋಡ ಬಟ್ಟೆ ತೊಗೊಂಡಿದ್ವಿ. ನಮ್ಮ ಹುಡುಗರಿಗೆ ಯಾವಕ್ಕೆ ಟ್ರೆಜರಿ ಒಳಗೆ ಇಡೋಕೆ ಜಾಗ ಇಲ್ಲ, ಅದಕ್ಕೋಸ್ಕರವಾಗಿ ಇಲ್ಲೇ ಹೊರಗಡೆನೇ ಈ ರೀತಿ ಕವರ್ ಮಾಡಿಬಿಟ್ಟು ಇಟ್ಟು ನೋಡಿರಿ. ಇವಾಗ ನೋಡಿರಿ ನಾನು ಕಸ ಹೊಡ್ಕಾಕ್ಲಾಕತ್ತೀನಿ. ಒಂದೊಂದು ಹಂಗೆ ನಿಧಾನಕ್ಕೆ ಕೆಲಸ ಮಾಡ್ಕೋತ ಇವಾಗ ಬಾಂಡೆ ತಿಕ್ಕಿದಾದ್ಮೇಲೆ ಮೊದಲೇ ನಾನು ಅಡುಗೆ ಮನೆ ಕಸ ಮತ್ತು ಹಾಲ್ ಕಸ ಹುಡುಗಿದ್ದೆ. ಈ ಬೆಡ್ರೂಮ್ಗಳ ನಡನ ಹುಡುಗಿದ್ದಿಲ್ಲ. ಇವಾಗ ಹಾಲನ್ನು ಕಾಯಕ್ಕಿಟ್ಟು ಸಣ್ಣಗೆ ಇಟ್ಬಿಟ್ಟು ಇವಾಗ ಹೊಡ್ಕೊಳಕತ್ತೀನಿ ನೋಡಿರಿ. ಒಮ್ಮೆಲೆ ಹುಡುಗೋದಾಗೋದಿಲ್ಲ, ಹಂಗೆ ಒಂದೊಂದು ಕೆಲಸ ಮಾಡ್ಕೋತ ಇರ್ತೀನಿ. ಇವಾಗ ನೋಡಿರಿ ಕಸ ಗುಡಿಸಿದಾದ್ಮ್ಯಾಗ ಇವಾಗ ಬಂಡಿ ಒರೆಸ್ಲಾಕತ್ತೀನಿ. ಫ್ರೆಂಡ್ಸ್, ಹಂಗೆ ನಾ ಬಂಡಿನ ಯಾವಾಗಲೂ ನಾನು ಬಟ್ಟೆ ತೊಗೊಂಡು ಒರೆಸ್ತೀನಿ. ಮಾಪ್ಲಿಂದ ಒರೆಸೋದಿಲ್ಲ. ಮಾಪ್ ಒಯ್ತು ಕರೆ ಅದು, ಅದರಿಂದ ನನಗೆ ಒರೆಸೋದೇನೋ ಅಷ್ಟೊಂದು ಸರಿ ಅನಿಸೋದಿಲ್ಲ. ಈ ರೀತಿ ಒರೆಸಿದ್ನಂದ್ರೆ ಏನೋ ನನಗೆ ಬೆಳಿಗ್ಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ನಮ್ಮಂಥ ಗೃಹಿಣಿಯರಿಗೆ ವ್ಯಾಯಾಮ ಅದನ್ನೇನೋ ಮಾಡೋಕ್ಕಾಗಲ್ಲ. ಈ ಥರನೇ ನಾವು ಮಾಡ್ಕೊಂಡ್ಬಿಟ್ಟು ವ್ಯಾಯಾಮ ಆದಂಗೂ ಆಗುತ್ತೆ, ನಮ್ಮ ಕೆಲಸನೂ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನನಗೆ ಮಾಪ್ಲೆ ಒರೆಸಿದ್ರೆ ಏನೋ ಒಂಥರ ಕೈ ನೋವಾದಂಗೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿ ನಾನು ಬಟ್ಟೆಯಿಂದನೇ ಈ ರೀತಿ ಕೂತ್ಬಿಟ್ಟು ಒರೆಸಿದ್ರೆ ನನಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನೋಡಿರಿ ಇವಾಗ ಬಂಡಿನ ಒರೆಸಾಕತ್ತೀನಿ. ಬಂಡಿನ ನಾನು ಡೈಲಿ ಒರೆಸೋದಲ್ಲ ಫ್ರೆಂಡ್ಸ, 2 ದಿನಕ್ಕೊಮ್ಮೆ ಈ ರೀತಿ ಒರೆಸ್ತೀನಿ. ಇವಾಗ ಸ್ವಲ್ಪ ಧೂಳು ಅನಿಸ್ತು, ಹಾಗಾಗಿ ಇವ್ಕೂರ್ನ ಇವಾಗ ಬಂಡಿ ಅಡುಗೆ ಮನೆ ಒಂದು ಈ ಹಾಲನ್ನು ಒರೆಸಾಕತ್ತೀನಿ. ಅದೇ ರೀತಿ ಬಂಡಿ ಒರೆಸ್ಕೊಂಡಾಗೊಮ್ಮೆ ಇವ್ಕೂರ್ನೆಲ್ಲ ನಾನು ಈ ಶೋಕೇಸನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ. ಯಾವಾಗ ಬಂಡಿ ಒರೆಸ್ತೀನಲ್ಲ ಆವಾಗ ಇದನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಧೂಳೆಲ್ಲ ಸಿಕ್ಕಾಪಟ್ಟೆ ಬಂದು ಕೂತಿರ್ತದೆ ಅವ್ಕೂರ್ ಕೆಳಗೆಲ್ಲ. ಹಾಗಾಗಿ ಈ ಶೋಕೇಸನ್ನು ಮತ್ತು ಸೋಫಾನು ಕೂಡ ಯಾವಾಗ ಬಂಡಿ ಒರೆಸ್ತೀನಲ್ಲ ಅವಾಗೆಲ್ಲನೂ ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಾಷ್ಟ ಇನ್ನೂ ಮಾಡಬೇಕು. ಏನು ಮಾಡ್ಬೇಕಂತೇಳಿ ಹುಡುಗರಿಗೆ ಕೇಳಬೇಕು. ಅವ್ರನ್ನ ಕೇಳಿಬಿಟ್ಟು ಮಾಡಬೇಕು. ಹಸ್ಬೆಂಡ್ ನಂತರ ಅವರು ತೋಟದಾಗ ಉಣ್ತಾರೆ. ನಮ್ಮ ಅಕ್ಕರ್ದಾರ ಅಂತ ಹೇಳಿದ್ನಲ್ಲ, ಅವ್ರು ಮಾಡ್ತಾರೆ ಬೆಳಿಗ್ಗೆ ನಾಷ್ಟ. ಅಲ್ಲೇ ಊಟ ಮಾಡ್ತಾರೆ. ಮಧ್ಯಾಹ್ನ ಊಟ ಟೈಮ್ಗೆ ಆಳುಗಳ ಜೊತೆ ಬರ್ತಾರೆ, ಅವಾಗ ಇಲ್ಲಿ ಮಧ್ಯಾಹ್ನ ಊಟ ಮಾಡ್ತಾರೆ. ಇವಾಗ ನೋಡಿರಿ ನಾನು ಸೋಫಾ ಕೂಡ ಅವಕೂರ್ನ ಅವೆಲ್ಲ ಸಂಧಿ ಒಳಗೆ ಭಾಳ ಧೂಳು ಕೂತ್ಬಿಟ್ಟಿರ್ತಾವೆ. ಅವಕೂರ್ನೂ ಕೂಡ ನಾನು ನೀಟಾಗಿ ಒರೆಸ್ಕೊಳಕತ್ತೀನಿ ನೋಡಿರಿ. ಬೆಳಗ್ಗೆ ಅಂತ ಎಷ್ಟು ಕೆಲಸದ ಗಡಿಬಿಡಿ ಇದ್ದೇ ಇರ್ತದೆ ಮಾಮೂಲಿಯಾಗಿ. ಹೆಣ್ಮಕ್ಳಿಗೆ ಅಂತ ಎಷ್ಟು ಕೆಲಸ ಮಾಡಿದರೂ ಕೂಡ ಮುಗಿದೇ ಇಲ್ಲ. ಒಂದೊಂದು ಸಲ ಬೇಸರ ಆಗ್ಬಿಡ್ತದೆ, ಏನು ಕೆಲಸಪ್ಪ ಒಟ್ಟು ಬಿಡುವೆ ಎಂಬುದೇ ಇಲ್ಲಲ್ಲ ನಮಗೆ ಅಂಥೇಳಿ ಬೇಸರ ಆಗ್ಬಿಡ್ತದೆ. ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಈ ಟೇಬಲ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ. ಓಕೆ ಫ್ರೆಂಡ್ಸ, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.